ನಮಸ್ಕಾರಗಳು ಸ್ನೇಹಿತರೆ, ವಿವಾಹ ಪ್ರೊಫೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಮುಂದೆ ಕರಾವಳಿಯ ಸುಂದರ ಉತ್ತಮ ಕನ್ನಡ ಜಿಲ್ಲೆಯ ಅತ್ಯಂತ ಸುಶಿಕ್ಷಿತ ಹಾಗೂ ಸಂಪ್ರದಾಯಸ್ಥ ಕುಟುಂಬದ ಕನ್ಯೆಯ ಬಯೋಡೇಟಾ ಬಂದಿದೆ. ಇವರ ಹೆಸರು ಪ್ರಿಯಾಂಕಾ, ವಯಸ್ಸು 25 ವರ್ಷ. ಇವರು ಮೂಲತಃ ಶಿರಸಿ ಮೂಲದವರಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ BE ಅನ್ನು ಮುಗಿಸಿ ಪ್ರತಿಷ್ಠಿತ ಇನ್ಸ್ಟಸ್ಟರ್ ಕಂಪನಿಯಲ್ಲಿ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ, ಪ್ರಿಯಾಂಕರವರು ತುಂಬಾ ಸರಳ, ಪ್ರಬುದ್ಧ ಹಾಗೂ ಅಷ್ಟೇ ಜವಾಬ್ದಾರಿಯುತ ಯುವತಿ. ವೃತ್ತಿ ಜೀವನದಲ್ಲಿ ಅತ್ಯಂತ ಚುರುಕಾಗಿರುವ ಇವರು ಮನೆಯ ಸಂಪ್ರದಾಯ, ಹಬ್ಬ ಹರಿದಿನಗಳು ಹಾಗೂ ಕೌಟುಂಬಿಕ ಮೌಲ್ಯಗಳಿಗೆ ಮೊದಲ ಆದ್ಯತೆಯನ್ನು ನೀಡುತ್ತಾರೆ. ಬಿಡುವಿನ ವೇಳೆಯಲ್ಲಿ ಇಂಟೀರಿಯರ್ ಡಿಸೈನಿಂಗ್, ಪ್ರಕೃತಿ ವೀಕ್ಷಣೆ ಮತ್ತು ಕರಾವಳಿ ಹಾಗೂ ಮಲೆನಾಡಿನ ಶೈಲಿಯ ವಿಶಿಷ್ಟ ಅಡುಗೆಗಳನ್ನು ಮಾಡುವುದು ಇವರ ಹವ್ಯಾಸವಾಗಿದೆ. ಹಾಗೆ ಎಲ್ಲರೊಂದಿಗೂ ಅತ್ಯಂತ ಗೌರವದಿಂದ ಮತ್ತು ನಗುಮುಖದಿಂದ ಬೆರೆಯುವ ಸುಂದರ ವ್ಯಕ್ತಿತ್ವ ಇವರದ್ದಾಗಿದೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬವನ್ನು ನಾವು ನೋಡಿದ್ರೆ, ಇವರದ್ದು ಸುಸಂಸ್ಕೃತ ಹಾಗೂ ಸಮಾಜದಲ್ಲಿ ಉತ್ತಮ ಗೌರವವನ್ನು ಹೊಂದಿರುವ ಕುಟುಂಬ. ತಂದೆ ತೋಟಗಾರಿಕೆ ಮತ್ತು ಸ್ವಂತ ಉದ್ಯಮವನ್ನು ನಡೆಸುತ್ತಿದ್ದಾರೆ ಹಾಗೂ ತಾಯಿ ಗೃಹಿಣಿಯಾಗಿದ್ದಾರೆ. ಇವರಿಗೆ ಒಬ್ಬ ಅಣ್ಣನಿದ್ದು ಅವರು ಈಗಾಗಲೇ ವಿವಾಹಿತರಾಗಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಮನೆಯಲ್ಲಿ ಪ್ರೀತಿ, ನೆಮ್ಮದಿ ಮತ್ತು ಉತ್ತಮ ಸಂಸ್ಕಾರಕ್ಕೆ ಮೊದಲ ಆದ್ಯತೆ ನೀಡುವ ಸುಂದರ ಕುಟುಂಬ ಇವರದ್ದಾಗಿದೆ. ಹಾಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ, ಮದುವೆಯ ಬಗ್ಗೆ ಪ್ರಿಯಾಂಕರವರ ಆಲೋಚನೆ ತುಂಬಾ ಸ್ಪಷ್ಟವಾಗಿದೆ. ಮದುವೆ ಎನ್ನುವುದು ಎರಡು ಮನಸ್ಸುಗಳ ಪವಿತ್ರ ಬೆಸುಗೆ. ಒಬ್ಬರಿಗೊಬ್ಬರು ಸರಿಯಾದಾಗಿ ಅರ್ಥವನ್ನ ಮಾಡಿಕೊಂಡು ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಗಲಿಗೆ ಹೆಗಲು ಕೊಟ್ಟು ಪರಸ್ಪರ ಕನಸುಗಳಿಗೆ ಬೆಂಬಲವನ್ನು ನೀಡುತ್ತಾ ಮುನ್ನಡೆಯುವ ಆಪ್ತ ಸಂಗಾತಿ ಬೇಕು ಎಂಬುದು ಇವರ ಮನದ ಆಶಯವಾಗಿದೆ. ಹಾಗೆ ಸ್ನೇಹಿತರೆ, ವರನ ಬಗ್ಗೆ ಇವರ ನಿರೀಕ್ಷೆಗಳನ್ನು ನಾವು ನೋಡಿದ್ರೆ, ಹುಡುಗನು ಕನಿಷ್ಠ ಯಾವುದಾದರೂ ಒಂದು ಪದವಿ ಅಥವಾ ಇಂಜಿನಿಯರಿಂಗ್ MBA ಅನ್ನು ಮುಗಿಸಿರಬೇಕಂತೆ. ಬೆಂಗಳೂರಿನಲ್ಲಿ ಸ್ಥಿರವಾದ ಆದಾಯವಿರುವ ಉತ್ತಮ ಕೆಲಸ ಅಥವಾ ಉತ್ತಮ ಹಿನ್ನೆಲೆಯುಳ್ಳ ಸ್ವಂತ ಉದ್ಯಮವನ್ನು ಹೊಂದಿರಬೇಕಂತೆ. ಹಾಗೆ ಮುಖ್ಯವಾಗಿ ಹುಡುಗನು ಯಾವುದೇ ಕೆಟ್ಟ ಹವ್ಯಾಸಗಳಿಲ್ಲದ ಸಭ್ಯ ವ್ಯಕ್ತಿಯಾಗಿರಬೇಕು ಮತ್ತು ಹೆಣ್ಣಿನ ವೃತ್ತಿ ಜೀವನ ಹಾಗೂ ಸ್ವಾವಲಂಬನೆಗೆ ಗೌರವವನ್ನು ಕೊಡುವ ಗುಣವಂತನಾಗಿರಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಅಂತಿಮ ಆಹ್ವಾನ: ವೀಕ್ಷಕರ, ಶಿರಸಿ ಮೂಲದ ಈ ಸುಗುಣವತಿ ಕನ್ಯೆಯ ಪ್ರೊಫೈಲ್ ನಿಮಗೆ ಅಥವಾ ನಿಮ್ಮ ಪರಿಚಯದವರಿಗೆ ಸೂಕ್ತ ಎನಿಸಿದರೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ವಿವಾಹ ಪ್ರೊಫೈಲ್ ಚಾನಲ್ಗೆ ಅಪ್ಡೇಟ್ಸ್ಗಳು ಬೇಕಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.